ಹಾಯ್ ಗಾಯ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆಂದಾಗಿದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಸಬ್ಬಕ್ಕಿ ಮತ್ತು ಶಾವಿಗೆ ಹಾಕಿ. ಆಲ್ಮೋಸ್ಟ್ ಎಲ್ಲ ನೋಡಿದರೆ ಬರೀ ಸಬ್ಬಕ್ಕಿ ಪಾಯಸ ಮಾಡ್ತಾರೆ, ಬಟ್ ನಾನು ಡಿಫ್ರೆಂಟಾಗಿ ಶಾವಿಗೆನೂ ಹಾಕಿ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಮುಂದೆ ನಾನು ತೋರ್ಸೋಕೆ ಬಂದಿದ್ದೀನಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಯಾಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ, ಸಬ್ಬಕ್ಕಿ, ಸಕ್ಕರೆ, ತುಪ್ಪ ಮತ್ತು ಶಾವಿಗೆ, ಹಾಲು ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ. ಪ್ಲಸ್ ನೀರೊಂದು ಇಟ್ಕೊಂಡ್ಬಿಡಿ ನೀವು, ಓಕೆನಾ? ಇಷ್ಟೆಲ್ಲ ಐಟಮ್ನ ಒಂದೇ ಸಲ ಇಟ್ಕೊಳ್ಳಿ. ಇಟ್ಕೊಂಡ ತಕ್ಷಣ ಒಂದು ಬಾಣಲಿ ಕಾಯಕ್ಕಿಟ್ಟು, ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ನಲ್ಲ ಲೋಟದಲ್ಲಿ, ಎಣ್ಣೆ ಇಟ್ಟು ಅದು ಕಾಯೋವರೆಗೂ ಸ್ವಲ್ಪ ಒಂದು 2 ಮಿನಿಟ್ಸ್ ಆಗೋವರೆಗೂ ಬಿಟ್ಟಿಕ್ಕಾದ್ಮೇಲೆ ದ್ರಾಕ್ಷಿ ಗೋಡಂಬಿ ಇಟ್ಕೊಂಡಿದ್ನಲ್ಲ ಪೀಸ್ ಮಾಡ್ಕೊಂಡು. ಸೊ ನಿಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಏನೇ ಇದ್ದರೂ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲೇ ಕರೀರಿ, ಎಣ್ಣೆಯಲ್ಲಿ ಕರಿಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಎಣ್ಣೆಗೂ ಮತ್ತು ತುಪ್ಪಗೂ ಡಿಫ್ರೆಂಟ್ ಇದೆ. ಎಂಥ ಸ್ವೀಟ್ ಮಾಡಿದರೂ ತುಪ್ಪದಲ್ಲೇ ಕರೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಗೆ ಯಾವ್ದು ಇಷ್ಟ ಅದು ಮಾಡ್ಕೊಳ್ಳಿ. ಇದು ಸ್ವಲ್ಪ ರೋಸ್ಟ್ ಆಗೋವರೆಗೂ, ದ್ರಾಕ್ಷಿ ಎಲ್ಲ ಸ್ವಲ್ಪ ಡುಮ್ಮ ಆಗೋವರೆಗೂ ಬಿಟ್ಟು ಆಮೇಲೆ ಸೈಡಿಗೆ ಎತ್ಕೊಳ್ರಿ. ಈ ಕಡೆ ತುಪ್ಪ ಇನ್ನೂ ಸ್ವಲ್ಪ ಉಳಿದಿತ್ತು, ಲೋಟದಲ್ಲಿ ಎತ್ತಾಕೊಳ್ಳಿಲ್ಲ. ಅದೇ ಶಾವಿಗೆಯಲ್ಲೇ ಹುರ್ಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಶಾವಿಗೆ ಮಿನಿಮಮ್ ನಿಮ್ಗೆ ಅಳತೆ ಗೊತ್ತಿರುತ್ತಲ್ಲ, ಸೊ ಆ ಥರ ತೊಗೊಳ್ಳಿ. ನಮ್ಮ ಮನೆಯಲ್ಲಿ 2 ಮೆಂಬರ್ಸಿಗಷ್ಟೇ, 2 ಮೆಂಬರ್ಸಿಗೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇದು ಬ್ರೌನ್ ಆಗೋವರೆಗೂ ಬಿಟ್ಟೆ. ಇದು ಸ್ವಲ್ಪ ಆರಕ್ಕೆ ಅಂತ ಗೂರಾಡ್ಕೊಂಡು ಅಗಲ ಮಾಡಿ ಬಿಟ್ಟಿದ್ದೀನಿ. ಈ ಕಡೆ ನಾನು ಸಬ್ಬಕ್ಕಿನ ಅದೇ ಬಾಣಲಿಯಲ್ಲಿ ಶಾವಿಗೆ ತಗೊಂಡು ಸಬ್ಬಕ್ಕಿನ ಇಟ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಿದ್ದೀನಿ. ಸೊ ನೀವು ನೆನೆಸ್ಕೊಂಡಾದರೂ 1-2 ಅವರ್ ನೆನೆಯೋಕ್ಕೆ ಬಿಡಬೇಕು. ಮಾಡೋಕ್ಕಿಂತ ಮುಂಚೆನೇ ನೆನೆಸ್ಕೊಂಡು ತಿಂದ್ರೇ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹುರಿಯೋಕ್ಕಿಂತ ಅದು ಮಾಡಿದ್ರೇ ಬೆಟರ್. ಬಟ್ ನಾನು ಹೊಸ್ದಾಗಿ ಟ್ರೈ ಮಾಡೋಕ್ಕೆ ಹೋಗಿದ್ದೆ, ಬಟ್ ಇದೂ ಚೆನ್ನಾಗಿತ್ತು. ಇದು 100ಗೆ 90%, ಅದು 100 ಔಟ್ ಆಫ್ 100. ಸೊ ನಿಮ್ಗೆ ಯಾವ್ದು ಇಷ್ಟನೋ ಆ ಟೈಪ್ ಮಾಡಿ ಅಷ್ಟೇ. ಈ ಕಡೆ ದ್ರಾಕ್ಷಿನೂ ಎಲ್ಲ ಕರ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಪ್ಲೀಸಿಂದ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 6 o'clock ಡೈಲಿ ಸಂಜೆ ಲೈವ್ ಇರುತ್ತೆ ಗೈಸ್. ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗಿದೆ. ಎಲ್ಲ ಬಂದು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಿಲ್ಲ, ಹಂಗೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಚೆನ್ನಾಗಿ ಹುರ್ಕೊಂಡ ತಕ್ಷಣ ನಾನು ಫ್ರೈ ಆಗಿದೆ ಎಲ್ಲನೂ. ಇವೆರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಆನ್ ಮಾಡ್ಕೊಂಡು ಅದು ಬಾಣಲಿ ಸುಡ್ತಾಯಿತ್ತು, ಹಾಗಾಗಿ ಬಟ್ಟೆಯಲ್ಲಿ ಇಟ್ಕೊಂಡೆ ನಾನು. ಇವಾಗ ಹಾಲಿನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಎಷ್ಟು ಶಾವಿಗೆ ತೊಗೊಂಡಿದ್ದೀರೋ, ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀರೋ ಅದ್ರ ಮೇಲೆ ನೀವು ಹಾಲು ನೀರು ಡಿಪೆಂಡ್ ಆಗಿರುತ್ತೆ. ಇವಾಗ ಹಾಲು ಸಕ್ಕರೆ ನಾನು ಇವಾಗಲೇ ನೀರು ಹಾಕಲ್ಲ, ಯಾಕಂದರೆ ಹಾಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತೀವಿ ನಾವು. ಗಟ್ಟಿ ಹಾಲು ಏನು ಪ್ಯಾಕೆಟ್ ಹಾಲು ಹಂಗೆ ನೀರು ಹಾಕಲಿಲ್ಲಂಗೆ ಏನು ಕಾಸಲ್ಲ, ಅದರಲ್ಲೇ ನೀರು ಇರುತ್ತಲ್ಲ, ಹಂಗಾಗಿ ನಾನು ಬರೀ ಹಾಲಲ್ಲೇ ಮಾಡಿದ್ದೀನಿ. ನೀರು ಬೇಕಂದರೆ ನೀವು ನೀರು ಆ್ಯಡ್ ಮಾಡ್ಕೋಬೋದು. 1 ಲೋಟದಲ್ಲಿ ಹಾಲು ತೊಗೊಂಡ್ರೆ 1 ಲೋಟ ನೀರು ತೊಗೊಳ್ಳಿ, ಅಲ್ಲಿಗೆ ಕರೆಕ್ಟಾಗುತ್ತೆ. ಇವಾಗ ಸಕ್ಕರೆ ಎಲ್ಲ ಕರಗ್ತು. ಇವಾಗ ನಾನು ಶಾವಿಗೆ ಮತ್ತು ಬಸ್ಸಕ್ಕಿನ ಹಾಕಿ ಕುದಿಸ್ತಾ ಇದ್ದೀನಿ. ಇದನ್ನೆಲ್ಲ ಅದು ಹಾಲಿದೆಯಲ್ಲ ಅದನ್ನೆಲ್ಲ ಹೀರ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಹಂಗೆ ನಾನು ದ್ರಾಕ್ಷಿ ಗೋಡಂಬಿ ಇವಾಗಲೇ ಹಾಕ್ಕೊಂಡೆ. ಇನ್ನು ಬಾದಾಮಿ ಇದ್ದರೆ ಇದಕ್ಕಿಂತ ಬಾದಾಮಿ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಇದೇ ಥರ ಮಾಡಿ ರೆಸಿಪಿ ತಿಂದು ನೋಡಿ. ನಿಮಗೆ ಇಷ್ಟ ಆದರೆ ನಿಮ್ಮ ಮನಸ್ಸಲ್ಲಿ ಏನು ಇದೆಯೋ ಅದನ್ನು ಬಂದು ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ಅಡುಗೆ ಬೇಕೋ ಆ ಥರ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿಕೊಡ್ತೀನಿ. ಗ್ಯಾಸ್ ಸ್ಟೌವಲ್ಲಿ ಇಟ್ಟೆ. ಈ ಕಡೆ ನಾನು ಮತ್ತೆ ಇನ್ನೊಂದು 2 ಪ್ಯಾಕೆಟ್ ತುಪ್ಪ ತೊಗೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಕಾಯಲಿ ಅಂತ. ನೆಕ್ಸ್ಟ್ ಈ ಕಡೆ ನಾನು ಮತ್ತೆ ಬಾಣಲಿ ಇಟ್ಕೊಂಡೆ. ನಾನು ಹಾಲು ಹೇಳಿದ್ನಲ್ಲ, ಹಾಲು ಕಡಿಮೆ ಇತ್ತು ಅಂತ ಮತ್ತೆ ಅಂಗಡಿಗೆ ಹೋಗಿ ಹಾಲು ಎತ್ಕೊಂಬಂದು ಮತ್ತೆ ಹಾಕ್ತಿದ್ದೀನಿ. ಅದು ಹೇಳಿದ್ನಲ್ಲ ಡ್ರೈ ಆಗೋವರೆಗೂ ಬಿಡಿ, ನೀರು ಅದು ಹಾಲೆಲ್ಲ ಹೀರ್ಕೊಳ್ಳಿ. ಯಾಕಂದರೆ ಸಬ್ಬಕ್ಕಿ ಹೀರ್ಕೊಳುತ್ತೆ. ಯಾಕಂದರೆ ನಾವು ಸಬ್ಬಕ್ಕಿನ ನೆನೆ ಇಟ್ಟಿಲ್ವಲ್ಲ, ರೋಸ್ಟ್ ಮಾಡಿರೋದಲ್ಲ, ಹಾಗಾಗಿ ಅದಕ್ಕೆ ಒಂದು 2 ಅವರ್ಸ್ ಮುಂಚೆನೇ ಸಬ್ಬಕ್ಕಿನ ನೆನೆ ಇಕ್ಕಿ ಆಮೇಲೆ ಮಾಡಿ. ಇದೇ ಥರ ಮೆಥಡ್ ಅಷ್ಟೇ. ಈ ಕಡೆ ನಾನು ತುಪ್ಪ ಕಾಯಿಸ್ಕೊಂಡಿದ್ನಲ್ಲ ಲೋಟದಲ್ಲಿ, ಅದು ಹಾಕಿದ್ದೀನಿ. ಯಾಲಕ್ಕಿ ಫಸ್ಟಿಗೆ ಹಾಕಬೇಡಿ, ಲಾಸ್ಟ್ ಮೂಮೆಂಟಲ್ಲಿ ಹಾಕಿ. ನಾನು ಲಾಸ್ಟ್ ಮೂಮೆಂಟಲ್ಲಿ ಹಾಕಿದ್ನಲ್ಲ ಆ ಥರ ಮೂಮೆಂಟ್ ಹಾಕಿ. ಯಾಕಂದರೆ ಅದು ಹಾಲಿಗೂ ಯಾಲಕ್ಕಿಗೂ ಆಗಲ್ಲ ಅನಿಸುತ್ತೆ, ಒಡೆದೋಗ್ಬಿಡುತ್ತೆ. ಹಂಗಾಗಿ ನಂಗೆ ಯಾರೋ ದೊಡ್ಡವ್ರು ಹೇಳಿದ್ದು, ಅದಕ್ಕೆ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಅದು ಲಾಸ್ಟಿಗೆ ಹಾಕ್ಕೊಳ್ಳಿ ಯಾಲಕ್ಕಿ. ಹಂಗೆ ಇದಕ್ಕೆ ಸ್ವಲ್ಪ ಕಸ್ತೂರಿದೇನೋ ಹಾಕ್ತಾರಲ್ಲ, ಅದು ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಡ್ರೈ ಫ್ರೂಟ್ಸ್ ಆಗಲಿ ಏನೇ ಆಗಲಿ. ನೆಕ್ಸ್ಟ್ ನಾನು ಗೂರಾಡ್ಕೊಂಡು ಅದೆಲ್ಲ ಕುದಿಯಬೇಕಾದ್ರೆ ಸಕ್ಕರೆ ಹಾಕಿದೆ. ಆವಾಗಲೇ ಹಾಕಿದ್ದೆ ಮತ್ತು ಇವಾಗ ಸ್ವಲ್ಪ ಹಾಕಿದೆ. ಈ ಟೈಪ್ ಆಗಿದೆ. ಇಷ್ಟ ಗೈಸ್, ಫೈನಲಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.